ನಮಸ್ಕಾರ. ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ಒಂದು ಕುತೂಹಲಕಾರಿ ಕಥೆಯನ್ನ ನೋಡೋಣ. ವ್ಯಾಪಾರ ಮಾಡೋಕೆ ಅಂತ ಭಾರತಕ್ಕೆ ಬಂದ ಯುರೋಪಿಯನ್ ಶಕ್ತಿಗಳು ಕೊನೆಗೆ ಒಂದು ಇಡೀ ಸಾಮ್ರಾಜ್ಯಕ್ಕಾಗಿಯೇ ಹೇಗೆ ಪೈಪೋಟಿಗಿಳಿದುವು ಅನ್ನೋದರ ಬಗ್ಗೆ. ಇದು ಬರೀ ವ್ಯಾಪಾರದ ಕಥೆಯಲ್ಲ, ಇದು ನಮ್ಮ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಒಂದು ದೊಡ್ಡ ಓಟದ ಕಥೆ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇ ಪ್ರಶ್ನೆನೇ ಇದು. ಅಷ್ಟಕ್ಕೂ ಇಡೀ ಯುರೋಪ್ ಯಾಕೆ ಭಾರತದ ಕಡೆಗೆ ಓಡಿಬಂತು? ಭಾರತದಲ್ಲಿ ಅಂಥದ್ದೇನಿತ್ತು? ಯಾಕೆ ಪೋರ್ಚುಗೀಸರಿಂದ ಹಿಡಿದು ಬ್ರಿಟಿಷರವರೆಗೆ ಎಲ್ಲರೂ ಇಲ್ಲಿಗೆ ಬರಲು ಇಷ್ಟೊಂದು ಪೈಪೋಟಿ ಮಾಡಿಸಿದ್ರು? ಈ ಪ್ರಶ್ನೆಯೇ ನಮ್ಮ ಇಂದಿನ ಚರ್ಚೆಯ ಕೇಂದ್ರಬಿಂದು. ಹಾಗಾದ್ರೆ ಈ ದೊಡ್ಡ ಓಟದಲ್ಲಿ ಬಹುಮಾನ ಏನಾಗಿತ್ತು? ಬೇರೇನೂ ಅಲ್ಲ, ಅದು ನಮ್ಮ ಭಾರತ. ಆ ಕಾಲದಲ್ಲಿ ಅಂದ್ರೆ 15ನೇ ಶತಮಾನದಲ್ಲಿ ಭಾರತ ಅಂದ್ರೆ ಜಗತ್ತಿನ ಕಣ್ಣಿಗೆ ಒಂದು ಅಮೂಲ್ಯವಾದ ನಿಧಿ ಕಂಡ ಹಾಗೆ ಕಾಣ್ತಾ ಇತ್ತು. ಅದರ ಆಕರ್ಷಣೆಗೆ ಅಸಲಿ ಕಾರಣವೇನು ಅಂತ ನೋಡೋಣ. ಭಾರತದ ಸಂಪತ್ತು ಅಂದ್ರೆ ಬರೀ ಚಿನ್ನ, ವಜ್ರ ಅಷ್ಟೇ ಅಲ್ಲ. ಯೋಚ್ನೆ ಮಾಡಿ, ಇಲ್ಲಿನ ಮಸಾಲೆ ಪದಾರ್ಥಗಳು, ಅದರಲ್ಲೂ ಆ ಕರಿಮೆಣ್ಸಿದೆಯಲ್ಲ, ಅದಕ್ಕೆ ಯುರೋಪ್ನಲ್ಲಿ ಚಿನ್ನದ ಬೆಲೆ ಇತ್ತು. ಅಕ್ಷರಶಃ ಚಿನ್ನದ ಬೆಲೆ. ಅಷ್ಟೇ ಅಲ್ಲ, ಇಲ್ಲಿನ ನುಣುಪಾದ ರೇಷ್ಮೆ, ಆಮೆಯ ಹತ್ತಿ ಬಟ್ಟೆಗಳು, ಇವಕ್ಕೆಲ್ಲ ಜಗತ್ತಿನಾದ್ಯಂತ ಎಂಥ ಬೇಡಿಕೆ ಇತ್ತು ಅಂದ್ರೆ ಈ ಎಲ್ಲ ಸಂಪತ್ತೇ ಯುರೋಪಿಯನ್ನರನ್ನ ಒಂದು ಆಯಸ್ಕಾಂತದ ಹಾಗೆ ಇಲ್ಲಿಗೆ ಇಳುತ್ತಂಡಿದ್ದು. ಭಾರತದ ಈ ಸಂಪತ್ತಿನ ಸುದ್ದಿ ಯುರೋಪ್ನಾದ್ಯಂತ ಹರಡುತ್ತಿದ್ದ ಹಾಗೆ ಒಬ್ಬರಂತೆ ಸ್ಪರ್ಧಿಗಳು ಇಲ್ಲಿಗೆ ಬರೋಕೆ ಶುರು ಮಾಡಿದ್ರು. ಹಾಗಾದ್ರೆ ಈ ರೇಸ್ನಲ್ಲಿ ಭಾಗವಹಿಸಿದ್ದ ಆ ಪ್ರಮುಖ ಆಟಗಾರರು ಯಾರು? ಅವರು ಯಾವಾಗ ಬಂದ್ರು? ನೋಡೋಣ ಬನ್ನಿ. ನೋಡಿ, 1498ರಲ್ಲಿ ವ್ಯಾಸ್ಕೋಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದ ತಕ್ಷಣ ಯುರೋಪಿಯನ್ನರಿಗೆ ಭಾರತಕ್ಕೆ ಬರೋಕೆ ಒಂದು ದೊಡ್ಡ ಬಾಗ್ಲು ತೆರೆದಾಗಾಯ್ತು. ಮೊದಲು ಬಂದವರು ಪೋರ್ಚುಗೀಸರು. ಅದೇ ಅವರು ಬಂದ ಕೆಲವೇ ಸಮಯದಲ್ಲಿ ನೋಡ್ತಿದ್ದಾಗೆ ಕೇವಲ ಒಂದು 100 ವರ್ಷಗಳ ಗ್ಯಾಪ್ನಲ್ಲಿ ಬ್ರಿಟಿಷರು, ಡಚ್ಚರು, ಆಮೇಲೆ ಫ್ರೆಂಚರು ಎಲ್ಲರೂ ತಮ್ಮ ಕಂಪನಿಗಳನ್ನು ಸ್ಥಾಪನೆ ಮಾಡ್ಕೊಂಡು ಈ ಸ್ಪರ್ಧೆಗೆ ಧುಮುಕಿದ್ರು. ಬಂದ ಪ್ರತಿಯೊಂದು ಶಕ್ತಿಯೂ ಸುಮ್ನೆ ಕೂರ್ಲಿಲ್ಲ. ಭಾರತದ ಕರಾವಳಿಯಲ್ಲಿ ತಮ್ಮದೇ ಆದ ಭದ್ರವಾದ ಕೋಟೆಗಳನ್ನ, ನೆಲೆಗಳನ್ನು ಸ್ಥಾಪನೆ ಮಾಡ್ಕೊಂಡ್ರು. ಪೋರ್ಚುಗೀಸರು ಗೋವಾವನ್ನ ತಮ್ಮ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡ್ರೆ, ಬ್ರಿಟಿಷರು ಇನ್ನಷ್ಟು ಸ್ಟ್ರಾಟಜಿಕ್ ಆಗಿ ಸೂರಟ್, ಮದ್ರಾಸ್, ಬಾಂಬೆ, ಕಲ್ಕತ್ತಾದಂತಹ ದೊಡ್ಡ ವ್ಯಾಪಾರ ನಗರಗಳ ಮೇಲೆ ಹಿಡಿತ ಸಾಧಿಸಿದ್ರು. ಇನ್ನು ಫ್ರೆಂಚರು ಪಾಂಡಿಚೇರಿಯನ್ನ ತಮ್ಮ ರಾಜಧಾನಿ ಮಾಡ್ಕೊಂಡ್ರು. ಹೀಗೆ ಭಾರತದ ನೆಲವೇ ಒಂದು ರೀತಿ ಯುರೋಪಿಯನ್ ಪೈಪೋಟಿಯ ದೊಡ್ಡ ಅಖಾಡ ಆಗ್ಬಿಡ್ತು. ವ್ಯಾಪಾರ ಮಾಡೋಕೆ ಅಂತ ಶುರುವಾದ ಈ ಸ್ಪರ್ಧೆ ನಿಧಾನವಾಗಿ ರಾಜಕೀಯಕ್ಕೆ ತಿರುಗಿತು, ಆಮೇಲೆ ಸೈನಿಕ ಬಲ ಪ್ರದರ್ಶನದ ಹೋರಾಟವಾಗಿ ಬದಲಾಯಿತು. ಹಾಗಾದ್ರೆ ಈ ಹೋರಾಟದಲ್ಲಿ ಕೊನೆಗೆ ಗೆದ್ದೋರ್ಯಾರು? ಆ ನಿರ್ಣಾಯಕ ಘಟ್ಟ ಯಾವುದು? ಈಗ ನೋಡೋಣ. ಈ ರೇಸ್ನಲ್ಲಿ ಫೈನಲ್ಗ ಬಂದೋರು ಇಬ್ರೇ. ಒಂದ್ ಕಡೆ ಬ್ರಿಟಿಷರು, ಇನ್ನೊಂದ್ ಕಡೆ ಫ್ರೆಂಚ್ರು. ಇಬ್ರಿಗೂ ವ್ಯಾಪಾರ ಬೇಕಿತ್ತು, ಜೊತೆಗೆ ಭಾರತದ ರಾಜಕೀಯದ ಮೇಲೆ ಹಿಡಿತಾನೂ ಬೇಕಿತ್ತು. ಆದ್ರೆ ಇಲ್ಲೊಂದು ಟ್ರಿಕ್ ಆಯ್ತು. ಭಾರತೀಯ ರಾಜರ ನಡುವಿನ ಜಗಳಗಳನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ತಮ್ಮ ಸೈನ್ಯವನ್ನ ಬಲಪಡಿಸ್ಕೊಂಡ ಬ್ರಿಟಿಷರು ನಿಧಾನವಾಗಿ ಮೇಲುಗೈ ಸಾಧಿಸೋಕೆ ಶುರು ಮಾಡಿದ್ರು. 1757 ಈ ಒಂದು ವರ್ಷ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ವರ್ಷ. ಪ್ಲಾಸಿ ಕದನ. ಈ ಯುದ್ಧದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ನವಾಬನನ್ನ ಸೋಲಿಸ್ತು. ಇದು ಬರೀ ಒಂದು ಯುದ್ಧದ ಗೆಲುವಾಗಿರಲಿಲ್ಲ, ಇದು ಭಾರತದಲ್ಲಿ ಬ್ರಿಟಿಷರ ರಾಜಕೀಯ ಸಾಮ್ರಾಜ್ಯಕ್ಕೆ ಹಾಕಿದ ಮೊದಲ ಮತ್ತು ಅತ್ಯಂತ ಗಟ್ಟಿಯಾದ ಅಡಿಪಾಯ. ಪ್ಲಾಸಿ ಯುದ್ಧದ ನಂತರ ಇನ್ನೊಂದು ಪ್ರಮುಖ ಘಟ್ಟ ಅಂದ್ರೆ 1764ರ ಬಕ್ಸಾರ್ ಕದನ. ಈ ಯುದ್ಧದಲ್ಲಿ ಗೆದ್ದ ಮೇಲೆ ಬ್ರಿಟಿಷರಿಗೆ ಬಂಗಾಳ, ಬಿಹಾರ್ ಮತ್ತೆ ಒರಿಸ್ಸಾ ಈ 3 ಪ್ರಾಂತ್ಯಗಳ ಮೇಲೆ ಸಂಪೂರ್ಣ ರಾಜಕೀಯ ಹಿಡಿತ ಸಿಕ್ಕಿಬಿಡ್ತು. ಅಲ್ಲಿಗೆ ಭಾರತದಲ್ಲಿ ಬ್ರಿಟಿಷರಿಗೆ ಸವಾಲ್ ಹಾಕುವಂಥ ಯಾವುದೇ ಯುರೋಪಿಯನ್ ಶಕ್ತಿಯಾಗಲಿ ಅಥವಾ ಸ್ಥಳೀಯ ರಾಜರಾಗಲಿ ಉಳಿದಿರಲಿಲ್ಲ. ಹೀಗೆ ಸುಮಾರು 1 ಶತಮಾನಕ್ಕೂ ಹೆಚ್ಚು ಕಾಲ ನಡೆದ ಈ ಸ್ಪರ್ಧೆಗೆ ಒಂದು ಅಂತ್ಯ ಸಿಕ್ಕೇ ಬಿಡ್ತು. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಎಲ್ಲರನ್ನೂ ಹಿಂದಿಕ್ಕಿ ಬ್ರಿಟಿಷರು ಭಾರತದ ಏಕೈಕ ಯುರೋಪಿಯನ್ ಶಕ್ತಿಯಾಗಿ ನಿಂತರು. ವ್ಯಾಪಾರಕ್ಕೆ ಅಂತ ಶುರುವಾದ ರೇಸ್ ಒಂದು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಕೊನೆಗೊಂಡಿತ್ತು. ಬ್ರಿಟಿಷರ ಈ ಗೆಲುವು ಸುಮ್ನೆ ಆಗಿಲ್ಲ. ಇದರ ಪರಿಣಾಮಗಳು ಭಾರತದ ಮೇಲೆ ತುಂಬಾನೇ ದೀರ್ಘಕಾಲೀನವಾಗಿದ್ದವು. ಇದು ಕೇವಲ ಒಂದು ಆಡಳಿತದ ಬದಲಾವಣೆ ಆಗಿರಲಿಲ್ಲ, ಇದು ಭಾರತದ ಸಮಾಜ, ಆರ್ಥಿಕತೆ, ರಾಜಕೀಯ ಎಲ್ಲದರಲ್ಲೂ ಒಂದು ಹೊಸ ಯುಗವನ್ನೇ ಪ್ರಾರಂಭಿಸಿತು. ಒಂದು ಕಡೆ ಏನಾಯ್ತು ಅಂದ್ರೆ, ಬ್ರಿಟಿಷರ ಪಾಲಿಸಿಗಳಿಂದಾಗಿ ಭಾರತದ ಸಾಂಪ್ರದಾಯಿಕ ವ್ಯಾಪಾರ, ಕೈಗಾರಿಕೆಗಳೆಲ್ಲ ನಾಶವಾದವು. ಆದ್ರೆ ಇನ್ನೊಂದು ಕಡೆ ಅವರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ರೈಲ್ವೆ, ಪೋಸ್ಟ್ ಆಫೀಸ್, ಹೊಸ ರೀತಿಯ ಶಿಕ್ಷಣ ಮತ್ತು ಕಾನೂನು ವ್ಯವಸ್ಥೆಗಳನ್ನ ಜಾರಿಗೆ ತಂದರು.
ಇಲ್ಲಿರೋ ವಿಪರ್ಯಾಸ ಏನು ಗೊತ್ತಾ? ಅವರ ಅನುಕೂಲಕ್ಕೆ ಅಂತ ತಂದ ಇದೇ ಬದಲಾವಣೆಗಳು ಮುಂದೆ ಭಾರತೀಯರಲ್ಲಿ ಒಂದು ರಾಷ್ಟ್ರೀಯತೆಯ ಭಾವನೆಯನ್ನ ಜಾಗೃತಗೊಳಿಸಿ ಸ್ವಾತಂತ್ರ್ಯ ಚಳುವಳಿಗೆ ದಾರಿ ಮಾಡಿಕೊಟ್ಟಿದ್ದು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮ್ಗೇನ್ ತಿಳಿಯುತ್ತೆ? ವ್ಯಾಪಾರದ ನೆಪದಲ್ಲಿ ಬಂದವರು ಹೇಗೆ ಈ ಇಡೀ ದೇಶದ ಆಡಳಿತಗಾರರಾದ್ರು ಅನ್ನೋ ಈ ಒಂದು ದೊಡ್ಡ ಪರಿವರ್ತನೆ ಭಾರತದ ಮುಂದಿನ ನೂರಾರು ವರ್ಷಗಳ ಇತಿಹಾಸವನ್ನೇ ನಿರ್ಧರಿಸ್ಬಿಟ್ಟು. ಈ 4 ಹಂತಗಳು ಇಡೀ ಕಥೆಯನ್ನ ಸರಳವಾಗಿ ಹೇಳುತ್ತೆ. ಮೊದಲು ವ್ಯಾಪಾರಿಗಳಾಗಿ ಬಂದ್ರು, ಆಮೇಲೆ ತಮ್ಮ ಪ್ರತಿಸ್ಪರ್ಧೆಗಳನ್ನ ಓಡಿಸಿ ಏಕಸ್ವಾಮ್ಯ ಸಾಧಿಸಿದ್ರು, ನಂತರ ಸ್ಥಳೀಯ ರಾಜರನ್ನ ಸೋಲಿಸಿ ತಮ್ಮ ಪ್ರಾಬಲ್ಯ ಸ್ಥಾಪಿಸಿದ್ರು, ಮತ್ತು ಕೊನೆಗೆ ಇಡೀ ಭಾರತವನ್ನೇ ತಮ್ಮ ಸಾಮ್ರಾಜ್ಯದ ಒಂದು ಭಾಗವನ್ನಾಗಿ ಮಾಡ್ಕೊಂಡ್ರು. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ವ್ಯಾಪಾರ ಮಾಡೋಕೆ ಬಂದ ಒಂದು ಕಂಪನಿ ಇಡೀ ಉಪಖಂಡದ ಆಡಳಿತಗಾರರಾಗಿ ಬದಲಾದ ಈ ಒಂದು ಘಟನೆ ಭಾರತದ ಹಣೆಬರವನ್ನು ಶಾಶ್ವತವಾಗಿ ಹೇಗೆ ಬದಲಿಸಿತು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.